ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ಆಗಿ ಮೇಕಪ್ ಹೇಳ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫುಲ್ ವಿಡಿಯೋ ಎಂಡ್ ತನಕ ನೋಡಿ. ನಿಮಗೆ ಯಾವ ರೀತಿ ಮೇಕಪ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೋದು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ನನ್ನ ಫೇಸ್ ನೋಡ್ತಾ ಇರ್ಬೋದು, ಫಿಲ್ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಕಂಪ್ಲೀಟಾಗಿ ಮುಚ್ಚೋಗಿದೆ. ಚೆನ್ನಾಗಿದೆ ಇದು, ನೀವು ಟ್ರೈ ಮಾಡಿ ಒಂದ್ಸಲ. ಸೂಪರ್ ಮೇಕಪ್ ನೀವೇ ಮನೇಲೇ ಮಾಡ್ಕೋಬಹುದು ಗೈಸ್. ಮೊದಲನೇದಾಗಿ ನಾನು ಫುಲ್ ಆಲ್ ಓವರ್ ಫೇಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫೇಸ್ ವಾಶ್ ಮಾಡಿದ್ದೆ, ಆದ್ರೂ ಕೂಡ ನಿಮ್ಮ ಮುಂದೆ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ವೆಟ್ ವೈಫಿಂದ ಕ್ಲೀನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಫ್ಲಿಕ್ಸಿ ಅವ್ರದ್ದು ಟೋನರ್ನ ಹಾಕ್ತಾ ಇದ್ದೀನಿ. ಗೈಸ್ ನೆಕ್ಸ್ಟ್ ಬಂದು ಲ್ಯಾಕ್ಮಿ ಅವ್ರದ್ದು ಪೀಚ್ ಮಿಲ್ಕ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ ಮಾಯಿಶ್ಚರೈಸರ್ ಆಗಿ. ಸ್ಮಾಲ್ ಕ್ವಾಂಟಿಟಿ. ನೆಕ್ಸ್ಟ್ ಬಂದು ರಿಡ್ನಿ ಅವ್ರದ್ದು ಇದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಿಸ್ ಬ್ಯೂಟಿ ಅವ್ರದ್ದು ಕನ್ಸೀಲರ್. ನೀಟಾಗಿ ಕೈಯಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ನೋಡಿ ಗಾಯ್ಸ್. ಕನ್ಸೀಲರ್ ಬ್ಲೆಂಡ್ ಆಗಿದೆ. ಈಗ ನೆಕ್ಸ್ಟ್ ಫೌಂಡೇಶನ್ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತಾನು ಹೇಳ್ಕೊಡ್ತೀನಿ. ಈಗ ಮೇನ್ ನೀವು ಮೇಕಪ್ ಮಾಡಬೇಕು ಅಂದರೆ ನಿಮಗೆ ಎರಡು ತಲೆಯಲ್ಲಿ ಎರಡು ವಿಷಯ ಕರೆಕ್ಟಾಗಿ ಗೊತ್ತಿರಬೇಕು. ಏನು ಅಂದರೆ, ಇವಾಗ ನನ್ನ ಸ್ಕಿನ್ ಟೋನ್ ಕಲರ್ ಏನಿರುತ್ತೆ ಅದಕ್ಕಿಂತ ಒಂದು ಕಲರ್ ನಾವು ಜಾಸ್ತಿ ತೊಗೊಂಡ್ರು ಮೇಕಪ್ಪು ಗ್ರೇ ಟರ್ನ್ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಈಗ ಎರಡು ಫೌಂಡೇಶನ್ ಇರುತ್ತೆ ನನ್ನ ಹತ್ರ ಅನ್ಕೊಳ್ಳಿ. ಈಗ ತುಂಬ ವೈಟ್ ಇರೋರಿದ್ರು ಅಂದರೆ ನಾನು ಅದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ. ನನ್ನ ಹತ್ರ ಇದು ಒಂದೇ ಅಲ್ಲ, ಸುಮಾರಷ್ಟು ಫೌಂಡೇಶನ್ಗಳಿದೆ. ನೀವು ನಿಮ್ಮ ಸ್ಕಿನ್ ಟೋನ್ ಕಲರ್ ಒಂದು ತೊಗೊಂಡ್ರೆ ಸಾಕು. ಈ ಥರ ಕಲರು ನಿಮ್ಮ ಸ್ಕಿನ್ ಟೋನ್ ಮ್ಯಾಚ್ ಮಾಡ್ಕೊಂಡು ತಗೊಳ್ಳಿ. ಸ್ಕಿನ್ ಟೋನ್ ಯಾವ ರೀತಿ ಮ್ಯಾಚ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇದು ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಯಾವ ರೀತಿ ಮ್ಯಾಚ್ ಮಾಡೋದು ಅಂದರೆ ನೋಡಿ, ಇಲ್ಲಿ ಕನ್ಸೀಲರ್ ನಾನು ಅಪ್ಲಿಕೇಶನ್ ಮಾಡಿದ್ದೀನಿ ನೋಡಿ. ಇದು ನನ್ನ ಸ್ಕಿನ್ ಟೋನ್ಗೆ ಇದು ನನಗೆ ಮ್ಯಾಚ್ ಆಗುತ್ತೆ. ಬ್ಲೆಂಡ್ ಮಾಡಿದಾಗ ಈ ರೀತಿ ಬರುತ್ತೆ ನೋಡಿ. ಅದೇ ನಾನು ಇನ್ನೊಂದು ಫೌಂಡೇಶನ್ ತೋರಿಸ್ತೆ. ಇದು ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗದೆ ಇರೋದು. ಯಾವ ರೀತಿ ಇರುತ್ತೆ ಅಂದರೆ ನೋಡಿ, ಇದು ಮ್ಯಾಚ್ ಆಗಲ್ಲ, ಬಟ್ ಇದು ಮ್ಯಾಚ್ ಆಗುತ್ತೆ. ನಾನು ಅದಕ್ಕೆ ಇದನ್ನ ಅಪ್ಲಿಕೇಶನ್ ಮಾಡ್ತೀನಿ. ನನ್ನ ಸ್ಕಿನ್ ಟೋನ್ ಮ್ಯಾಚ್ ಆಗೋದು ತಗೊಂಡಿದ್ದೀನಿ. ಬ್ಲೆಂಡ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಬ್ಲೆಂಡ್ ಮಾಡಿದ್ದೀನಿ ನಾನು. ಫೇಸ್ ನೋಡ್ತಾ ಇರ್ಬೋದು ನೀವು ನಿಮ್ಮ ಸ್ಕಿನ್ ಟೋನ್ ಮ್ಯಾಚಿಂಗ್ ಕಲರ್ ತಗೊಂಡಾಗ ಡಿಫ್ರೆನ್ಸ್ ಒಂದೇ ಥರ ಇರುತ್ತೆ. ನೆಕ್ಕಿಗೂ ಮೇಕಪ್ ಮಾಡಬೇಕು, ನಾವು ಫೇಸಿಗೆ ಮಾಡಿದಾಗ ನೆಕ್ಕಿಗೂ ಮಾಡಬೇಕಾಗುತ್ತೆ. ನಾನು ಮಾಡೋದಿಲ್ಲ, ಫೇಸ್ಗಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬರುತ್ತೆ. ಅವ್ರದ್ದು ಲೂಸ್ ಪೌಡರ್. ನೆಕ್ಸ್ಟ್ ಬಂದು ನಾನು ಬ್ಲಷ್ ಹಾಕ್ತಾ ಇದ್ದೀನಿ. ಯಾವ ಕಲರು? ಲೈಟಾಗಿ ಹಾಕ್ತೀನಿ ಅಷ್ಟೇ. ನೆಕ್ಸ್ಟ್ ಬಂದು ಇಷ್ಟೆಲ್ಲ ಆದಮೇಲೆ ಹೈ ಮೇಕಪ್ ಮಾಡಲಿಲ್ಲ ಅಂದರೆ ಚೆನ್ನಾಗಿರುತ್ತಾ?
ಐ ಮೇಕಪ್ ಮಾಡೋದು ತೋರಿಸ್ತೀನಿ. ಯಾವ ಕಲರು? ಲೈಟಾಗಿ ನಾನು ಮರೂನ್ ಕಲರ್ ತಗೋತಾ ಇದ್ದೀನಿ. ಈ ಕಡೆನೂ ಅಷ್ಟೇ ಲೈಟಾಗಿ ಮರೂನ್ ಕಲರ್ ತಗೋತಾ ಇದ್ದೀನಿ. ಜಸ್ಟ್ ಕೆಳಗಡೆನೂ ಒಂದು ಲೈನು ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಸ್ಕರಾ ಹಾಕ್ತಾ ಇದ್ದೀನಿ. ಮಸ್ಕರಾ ಹಾಕೋದು ನೋಡ್ಕೊಳ್ಳಿ ನೀಟಾಗಿ ಈ ರೀತಿ. ಲೈಟಾಗಿ ಕೆಳಗಡೆನೂ ಕೂಡ ಗೈಸ್ ಐಬ್ರೋ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ನಾನು ಬ್ರೌನ್ ಕಲರ್ ತಗೋತಾ ಇದ್ದೀನಿ ನೋಡಿ. ಬ್ರೌನ್ ಕಲರ್ 1 ಟ್ಯಾಪು, ಬ್ಲ್ಯಾಕ್ ಕಲರ್ 1 ಟ್ಯಾಪ್ ತಗೋತಾ ಇದ್ದೀನಿ. ನೆಕ್ಸ್ಟು ನಾನು ಐಲೈನರ್ ಹಾಕ್ತಾ ಇದ್ದೀನಿ. ಇದಕ್ಕೂ ಅದೇ ರೀತಿನೇ ಅಪ್ಲೈ ಮಾಡ್ತಾ ಇದ್ದೀನಿ. ಇರ್ಬೋದು ನೀವು ಐಲೈನರ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಐ ಅಂತ ಹೇಳ್ಬಿಟ್ಟು. ನಂದು ಐಬ್ರೋ ಒಂದು ಪ್ರಾಬ್ಲಮ್ ಇದೆ, ಮೈಕ್ರೋ ಬ್ಲೇಡಿಂಗ್ ಮಾಡಿಸಿ, ಬಟ್ ಐಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ಲಿಪ್ಸ್ಟಿಕ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ ಸ್ವಿಸ್ ಬ್ಯೂಟಿ ಅವ್ರದ್ದು. ಇಷ್ಟು ಮೇಕಪ್ ಮಾಡಿದ್ಮೇಲೆ ಬಿಂದಿ ಇಡಲಿಲ್ಲ ಅಂದ್ರೆ ಮೇಕಪ್ಪೇ ವೇಸ್ಟ್. ಚಿಕ್ಕದಾಗಿರೋ ಬಿಂದಿ, ಡ್ರೆಸ್ ಮ್ಯಾಚಿಂಗ್ ಕಲರ್ ಇಲ್ಲ, ಹಾಗಾಗಿ ನಾನು ಬ್ಲೂ ಕಲರ್ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಫೇಸ್ ಎಷ್ಟು ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಗಾಯ್ಸ್ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಈ ಥರ ಮೇಕಪ್ ಲುಕ್ನ. ನಾನು ಏನು ಹೇಳಿದ್ದೀನಿ ಫಸ್ಟಿಂದ ಅದೇ ಸ್ಟೆಪ್ನೇ ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೂ ರಿಸಲ್ಟ್ ಇದೇ ಥರ ಬರುತ್ತೆ. ಫೇಸ್ ನೋಡಿ ಗಾಯ್ಸ್. ಇನ್ನೊಂದು ಸೂಪರ್ ಡೂಪರ್ ವಿಡಿಯೋ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.